ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆಯಬ್ಬರ ಮುಂದುವರೆದಿದೆ. 3 ಕೆಳ ಹಂತದ ಸಂಪರ್ಕ ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಬೆಳಗಾವಿ ಚಿಕ್ಕೋಡಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ಡ್ಯಾಂಗಳು ಭರ್ತಿಯಾಗಿದ್ದಾವೆ. ನಿನ್ನೆ ಒಂದೇ ದಿನದಲ್ಲಿ 4 ಸೇತುವೆಗಳು ಮುಳುಗಡೆಯಾಗಿವೆ. ಬೆಳಗಾವಿಯಲ್ಲಿ ಯಾಕಪ್ಪ ಇಷ್ಟು ಪರಿ ನೀರು ಅಂತಂದರೆ ಅಲ್ಲಿ ಪಶ್ಚಿಮ ಘಟ್ಟ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಿದೆ, ಕೃಷ್ಣಾ ನದಿ ತುಂಬಿರುತ್ತದೆ, ಹಾಗಾಗಿ ನೀರು ಹರ್ಕೊಂಡು ಬರ್ತಿದೆ ಅಷ್ಟೇ. ಅಲ್ಲೇನು ಮಳೆ ಆಗ್ತಿಲ್ಲ ಬೆಳಗಾವಿ. ಬಟ್ ನೋಡಿ, ಬಹಳ ರೈತರಿಗೆ ಅನುಕೂಲ ಆಗೋ ಜನರಿಗೆ ಕೃಷ್ಣಾ ನದಿ ನೀರು ಇಲ್ಲಿರುವಂತಹ ಸಪ್ತ ನದಿಗಳಿಗೆ ಕಂಪ್ಲೀಟಾಗಿ ಹರಿದು ಬಂದಿದೆ. ಚಿಕ್ಕೋಡಿ ಹಾಗೆ ಬೆಳಗಾವಿ ತಾಲೂಕಿನ ವ್ಯಾಪ್ತಿಯಲ್ಲಿ 3 ಕೆಳಹಂತದ ಸೇತುವೆಗಳು 3 ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ಅದರಲ್ಲೂ ಮಲಪ್ರಭಾ, ಘಟಪ್ರಭಾ, ವೇದಗಂಗಾ, ದೂದಗಂಗಾ ಎಲ್ಲ ನದಿಗಳು ಭೋರ್ಗರಿತಾ ಇದ್ದಾವೆ. ಕಳೆದ ಒಂದೇ ವಾರದ ಹಿಂದೆ ಈ ರೀತಿಯಾದಂಥ ಚಿತ್ರಣ ನಮಗೆ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ನೋಡಿ ಎಷ್ಟು ರೈತರು ಖುಷಿಯಾಗಿದೆ. ಜೊತೆಗೆ ಜಾನುವಾರುಗಳಿಗೂ ನೀರು, ಅದಾದಮೇಲೆ ಭವಿಷ್ಯ ಮುಂದಿನ ಒಂದು 3-4 ತಿಂಗಳುಗಳ ಕಾಲ ಆ ನೀರು ಹಾಗೇ ಇರುತ್ತೆ ಡ್ಯಾಮ್ನಲ್ಲಿ. ಇದೆಲ್ಲವೂ ಕೂಡ ಆ ಭಾಗದ ರೈತರಿಗೆ ಸಂತಸವನ್ನು ತಂದಿದೆ. ಈಗಾಗಲೇ ಕೆಲವು ಸೇತುವೆಗಳಲ್ಲಿ ನಿರ್ಬಂಧ ಹೇರಿದ್ದಾರೆ, ಓಡಾಡೋಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ, ವಾಹನ ಸಂಚಾರಕ್ಕೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಬಟ್ ಇಲ್ಲಿ ಕೆಳ ಹಂತದ ಸೇತುವೆಗಳು ಕೆಲವೊಂದಿಷ್ಟು ಮುಳುಗಡೆಯ ಹಂತದಲ್ಲಿದ್ದಾವೆ. ನಮ್ದು ಮಲಿಕೋಡ ಬ್ರಿಡ್ಜ್ ಐತಲ್ಲ ರೀ, ಈ ಫುಲ್ ಅಂದ್ರೆ ಈಗ ನೀರು ಭಾಳ ಫಾಸ್ಟ್ ಐತ್ರಿ. ಮಹಾರಾಷ್ಟ್ರದ ಮಳೆ ಫುಲ್ ಐತ್ರಿ. ಅದರಲ್ಲಿ ಈ ನಮ್ಮ ಹೊಸ ಬೀಜ ಕಡೆದಲ್ರಿ, ಅದು ಬೀಜ ಫಲ ಸಣ್ಣ ಐತ್ರಿ, ಈಗ ಮಟ್ಟೆ ಐತ್ರಿ. ಈ ಮಟ್ಟೆ ಆಗಿ ಈ ಮತ್ತು ಊರು ಮುಳುಗಿತ್ರಿ. ಯಾವಾಗ ಮುಳುಗಿತ್ರ? ಇದು ಬೆಳಿಗ್ಗೆ ನೋಡ್ರಿ. ಎಷ್ಟು ಅಡಿ ನೀರು ಬಂತು? ಈಗ 4 ರೀ. ಹಾಂ ಮತ್ತೆ ಹೆಚ್ಚಿಗೆ ಏರಾಕತ್ತಿದೆ? ಹಾಂ, ನೀರು ಆಯ್ತು ರೀ. ಚೆನ್ನಾಗಿ